ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹಾರಿದ ನಂತರ ಎಸ್ಐಟಿಗೆ ಮೊದಲ ಅಪ್ಡೇಟ್ ಈಗ ಲಭ್ಯವಾಗಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಚರ್ಚೆ ಸಾಕಷ್ಟು ಆಗ್ತಿದೆ. ದೇಶಕ್ಕೆ ವಾಪಸ್ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ವಿಚಾರಣೆ ಕಥೆ ಏನು ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ. ಜರ್ಮನಿಯಿಂದ ರಸ್ತೆ ಮುಖಾಂತರ ಬೇರೆ ಕಡೆ ಪ್ರಯಾಣ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಎಸ್ಐಟಿ ಅಧಿಕಾರಿಗಳಿಗೆ ಲಭ್ಯವಾಗಿದೆಯಂತೆ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ ಬಳಿಕ ಈ ಮಾಹಿತಿ ಸಿಕ್ಕಿದೆ. ಜರ್ಮನಿಯಿಂದ ಎಲ್ಲಿಗೆ ಹೋಗಿದ್ದಾರೆ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ, ಬೇರೆ ದೇಶದ ಸಿಟಿಸನ್ಶಿಪ್ ಅನ್ನ ಪಡ್ಕೊಂಡಿದ್ದಾರಾ ಅನ್ನುವಂತ ಚರ್ಚೆ ಕೂಡ ಆಗ್ತಿದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ರು, ಸುಳಿವು ಸಿಗ್ಲಿಲ್ಲ. ಈಗ ಬ್ಲೂ ಕಾರ್ನರ್ ಜಾರಿ ಮಾಡಿದ್ದಾರೆ. ಸೊ ಅದಾದ ನಂತರ ಪ್ರಜ್ವಲ್ ಜರ್ಮನಿಯಲ್ಲಿ ಇಲ್ಲ ಅನ್ನುವಂತಹ ಫಸ್ಟ್ ಅಪ್ಡೇಟ್ ಲಭ್ಯವಾಗ್ತಿದೆ. ಹಾಗಾದ್ರೆ ಎಲ್ಲಿ ಹೋಗಿರಬಹುದು? ಪಾಸಿಬಿಲಿಟೀಸ್ ಪ್ರಜ್ವಲ್ ಎದುರುಗಡೆ ಏನೇನಿದೆ? ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಮೊದಲ ಅಪ್ಡೇಟ್ ಲಭ್ಯವಾಗಿದೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿ ಹೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲ ಅಪ್ಡೇಟ್ ಇಂಟರ್ಪೋಲ್ ಮುಖಾಂತರವಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ ಬಳಿಕ ಇದು ಮೊದಲ ಅಪ್ಡೇಟ್ ಆಗಿದೆ. ಅಂದ್ರೆ ಜರ್ಮನಿಯಿಂದ ಅವರು ರಸ್ತೆ ಮಾರ್ಗ ಮುಖಾಂತರವಾಗಿ ಅವರು ಬೇರೆ ಕಡೆ ತೆರಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ ಬಳಿಕ ಎಲ್ಲೂ ಕೂಡ ಪಾಸ್ಪೋರ್ಟ್ ಎಂಟ್ರಿ ಆಗಿಲ್ಲ. ಅಂದ್ರೆ ಏರ್ಪೋರ್ಟ್ ಗಳಲ್ಲಿ ಪಾಸ್ಪೋರ್ಟ್ ಎಂಟ್ರಿ ಆಗಿಲ್ಲ. ಹಾಗಾಗಿ ರಸ್ತೆ ಮಾರ್ಗದ ಮುಖಾಂತರವಾಗಿ ಬೇರೆ ಕಡೆ ತೆರಳಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಜೊತೆಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ನಿರಂತರವಾಗಿ, ಅಂದ್ರೆ ಇಂಟರ್ಪೋಲ್ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಸಿಬಿಐ ಅಧಿಕಾರಿಗಳ ಜೊತೆ ಎಸ್ಐಟಿ ಅಧಿಕಾರಿಗಳು ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಹಾಗಾಗಿ ಈಗ ಮಾಹಿತಿಯನ್ನ ಪಡಿತಿರುವಂತಹ ಎಸ್ಐಟಿ ಅಧಿಕಾರಿಗಳು ರಸ್ತೆ ಮಾರ್ಗದ ಮುಖಾಂತರವಾಗಿ ಎಲ್ಲಿಗೆ ತೆರಳಿದ್ದಾರೆ. ಯಾಕಂದ್ರೆ ಇಲ್ಲಿ ಎರಡು ಚಾನ್ಸಸ್ ಗಳು ಇರ್ತವೆ. ಅಂದ್ರೆ ಐಡೆಂಟಿಫಿಕೇಶನ್ ಅನ್ನ ಚೇಂಜ್ ಮಾಡಿ ಬೇರೆ ಕಡೆ ತೆರಳಿರುವಂತಹ ಚಾನ್ಸಸ್ ಗಳು ಕೂಡ ಇರ್ತವೆ, ಅಥವಾ ರಸ್ತೆ ಮಾರ್ಗದ ಮುಖಾಂತರವಾಗಿ ತೆರಳಿರುವಂತಹ ಚಾನ್ಸಸ್ ಗಳು ಕೂಡ ಇರ್ತವೆ. ಯಾಕಂದ್ರೆ ಈಗಾಗಲೇ ಜರ್ಮನಿಯಲ್ಲಿ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾದಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಚರ್ಚೆಗಳು ಕೂಡ ಈಗಾಗಲೇ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಅದು ಪ್ರಮುಖವಾಗಿರುವಂತದ್ದು ಏನು ವಿದೇಶದ ನಾಗರಿಕತ್ವವನ್ನ ಪಡ್ಕೊಂಡಿದ್ದಾರಾ ಅನ್ನೋ ಒಂದು ಚರ್ಚೆ. ಯಾಕಂದ್ರೆ ಎಲ್ಲಿ ನನಗೆ ಸೇಫ್ಟಿ ಇದೆ, ಯಾವ ದೇಶದಲ್ಲಿ ನಾನು ಸೇಫ್ಟಿ ಆಗಿರ್ತೀನಿ, ಈಗ ಲಲಿತ್ ಮೋದಿ ಆಗಿರ್ಬೋದು ಅಥವಾ ವಿಜಯ್ ಮಲ್ಯ ಅವರ ಸಾಲಿಗೆ ಸೇರ್ತಾರಾ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲಿ ನನಗೆ ಸೇಫ್ಟಿ ಇದೆ ಅನ್ನೋದನ್ನ ಪತ್ತೆ ಹಚ್ಚಿ UK ಸಿಟಿಸನ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.